ಸೊ ಗೈಸ್ RBI ಕಡೆಯಿಂದ ಫೀಚರ್ಸ್ ಫೋನ್ಗಳಿಗಾಗಿ ಒಂದು ಹೊಸ ಅಪ್ಡೇಟ್ ಇದೆ. ಅದು ಏನು ಅಂತಂದ್ರೆ 1 2 3 ಪೇ. ಸೊ ದಟ್ ಫೀಚರ್ಸ್ ಫೋನ್ಗಳು ಅಂತಂದ್ರೆ ಲೈಕ್ ಬಟನ್ ಇಂದ ಹಳೆ ಫೋನ್ಗಳು ಲೈಕ್ ಸ್ಮಾರ್ಟ್ ಫೋನ್ ಅಲ್ಲದೆ ಇರುವಂತದ್ದು ಬಟನ್ ಮೇಲೆ ಏನು ಯೂಸ್ ಮಾಡ್ತಾರೆ ಆ ತರ ಫೋನ್ಗಳಿಗೆ 1 2 3 ಪೇ ಅಂದ್ಬಿಟ್ಟು ಒಂದು ಹೊಸ ಫೀಚರ್ಸ್ ನ ಲಾಂಚ್ ಮಾಡಿದೆ RBI. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಂದ್ರೆ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಅಂದ್ರೆ ಸ್ಮಾರ್ಟ್ ಫೋನ್ ಇಲ್ಲದೆ ಇದ್ರೂ ಕೂಡ ನೀವು ನಿಮ್ಮ ಹಳೆ ಒಂದು ಕೀಪ್ಯಾಡ್ ಫೋನ್ ಇರುತ್ತೆ ಆ ಫೋನಿಂದ ಯೂಸ್ ಮಾಡ್ಕೊಂಡು ನೀವು UPI ನ ಸೆಟಪ್ ಮಾಡ್ಬೋದು ಅಂಡ್ ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ರೀಚಾರ್ಜ್ ಮಾಡ್ಬೋದು. ಇನ್ನಿತರೆ ಸುಮ್ಮನೆ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ಮೊಬೈಲ್ ಅಲ್ಲಿ ಯಾವ ರೀತಿ UPI ಯೂಸ್ ಮಾಡಿದ್ರೆ ಅದೇ ರೀತಿ ನೀವು ಅದರಲ್ಲೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ಭಾರತದಲ್ಲಿ ಇನ್ನೂ ಸರಿ ಸುಮಾರು 40 ಕೋಟಿ ಅಂತ ಜನಸಂಖ್ಯೆ ಇದೆ ಅಂತ ಒಂದು ಫೋನ್ ಯೂಸ್ ಮಾಡುವಂಥದ್ದು, ಅಂದ್ರೆ ಸ್ಮಾರ್ಟ್ ಫೋನ್ ಅಲ್ಲದೆ ಇರುವಂತದ್ದು, ಅಂದ್ರೆ ಕೀ ಬಟನ್ ನಾವೇನು ಹಳೆ ಫೋನ್ ಯೂಸ್ ಮಾಡ್ತಾರೆ ಆ ತರ. ಸೊ ಅವರಿಗೋಸ್ಕರನೇ ಇದು ಒಂದು ಹೊಸ ಫ್ಯೂಚರು. ಸೊ ಇದರಲ್ಲಿ ಜಸ್ಟ್ ಮೊದಲೊಂದು ಆಲ್ರೆಡಿ ಮಾಡಿತ್ತು ವಿಚ್ ಈಸ್ *99# ಅಂದ್ಬಿಟ್ಟು ಮೊದಲೊಂದು ಫೀಚರ್ನ ಆಲ್ರೆಡಿ ಲಾಂಚ್ ಮಾಡಿತ್ತು, ಬಟ್ ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಒಂದು IVR ಕಾಲ್ ಅಂದ್ರೆ ಕಾಲ್ ಮುಖಾಂತರ ಎರಡು ನಂಬರ್ನ ಅನೌನ್ಸ್ ಮಾಡಿದೆ. ಸೊ ಆ ನಂಬರ್ ಮೇಲೆ ನೀವು ಕಾಲ್ ಮಾಡಿ ನಿಮ್ಮ ಫ್ಯೂಚರ್ನ UPI ನ ಬ್ಯಾಂಕ್ ಜೊತೆಗೆ ಸೆಟಪ್ ಮಾಡ್ಬೋದು, ಕಳಿಸಬಹುದು. ಸೊ ಸುಮಾರು ಇನ್ನಿತರೆ ಎಲ್ಲ ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಇರ್ತದೆ ಅದನ್ನ ಫಾಲೋ ಅಪ್ ಮಾಡಿದ್ರೆ ನಿಮಗೆ UPI ನ ಅದರಲ್ಲಿ ಯೂಸ್ ಮಾಡೋದು. ಸೊ ಅಂತವ್ರಿಗೋಸ್ಕರನೇ ಇದನ್ನ ಒಂದು ಫೀಚರ್ ಲಾಂಚ್ ಮಾಡಿದ್ದಾರೆ RBI. ಸೊ ಗೈಸ್ ನೀವು ಅದಕ್ಕಾಗಿ ಮಾಡಬೇಕಾಗಿರೋದು ಇಷ್ಟೇ, ನೀವು ಜಸ್ಟ್ ನಿಮಗೆ ಕೀಪ್ಯಾಡ್ ಫೋನ್ ಇರುತ್ತೆ, ಆ ಕೀಪ್ಯಾಡ್ ಫೋನಲ್ಲಿ ನಾನೇನು 2 ನಂಬರ್ ತೋರಿಸಿದ್ದೀನಿ ಆ ನಂಬರಲ್ಲಿ 2ರಲ್ಲಿ ಒಂದು ಡೈಲ್ ಮಾಡಿ. ಸೊ ಇವಾಗ ನನ್ನ ಹತ್ರ ಕೀಪ್ಯಾಡ್ ಫೋನ್ ಇಲ್ಲ ಅಂತಂದ್ರೆ ನಿಮಗೆ ನಾನು ಲೈವ್ ಪ್ರೂಫ್ ತೋರಿಸಿರೋನು. ಸೊ ಜಸ್ಟ್ ಆ ನಂಬರ್ ನಿಮ್ಮ ಕೀಪ್ಯಾಡ್ ಫೋನಲ್ಲಿ ಟೈಪ್ ಮಾಡಾದ್ಮೇಲೆ ನಿಮಗೆ IVR ಕಾಲ್ ಹೋಗುತ್ತೆ. ಸೊ IVR ಕಾಲ್ ಹೋದ್ಮೇಲೆ ನಿಮಗೆ ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫಸ್ಟ್ ಅಂದರೆ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ UPI ಪಿನ್ ಸೆಟಪ್ ಮಾಡೋಕ್ಕೋಸ್ಕರ 1 ಒತ್ತಿ, ಇಲ್ಲ ನೀವು ಆಲ್ರೆಡಿ ಸೆಟಪ್ ಮಾಡಿದ್ರೆ 2 ಒತ್ಬೋದು, ರೈಟ್. ಸೊ ಆ ಬೀಪ್ ಸೌಂಡ್ ಬರುತ್ತೆ. ಸೌಂಡ್ ಆದಮೇಲೆ ನಿಮಗೆ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಅನ್ನೋದನ್ನ ಜಸ್ಟ್ ನೀವು ಹೆಸರು ಹೇಳಿ, ಆಕ್ಸಿಸ್ ಬ್ಯಾಂಕಾ, SBI ಆದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಅದು ಆಟೋಮೆಟಿಕ್ ನಿಮ್ಮ ಯಾವ ಸ್ಟೇಟ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಅಕೌಂಟ್ ಇರುತ್ತೆ ಬ್ಯಾಂಕಲ್ಲಿ, ಸೊ ಅದು ಡೈರೆಕ್ಟಾಗಿ ತೊಗೊಂಡು ನಿಮಗೆ ಮೆಸೇಜ್ ಬರುತ್ತೆ ಒಂದು. ಓಕೆ, ಸೊ ಅದನ್ನು ಕನ್ಫರ್ಮ್ ಮಾಡಿ. ಸೊ ಕನ್ಫರ್ಮ್ ಮಾಡಾದ್ಮೇಲೆ ಜಸ್ಟ್ ನಿಮ್ಮ UPI ಪಿನ್ ಸೆಟಪ್ ಮಾಡಿ ಆ್ಯಂಡ್ ದಟ್ಸ್ ಇಟ್. ಅದಾದಮೇಲೆ ನೀವು ನಿಮ್ಮ ನಂಬರ್ 2 ಒತ್ಬಿಟ್ಟು ನೀವು ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಸೊ ಜಸ್ಟ್ ನೀವು IVR ಕಾಲ್ದೊಂದು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಫಾಲೋ ಮಾಡಿ ನಿಮ್ಮದು UPI ಟ್ರಾನ್ಸಾಕ್ಷನ್ ವಿತೌಟ್ ಇಂಟರ್ನೆಟ್ ಕಂಪ್ಲೀಟ್ ಆಗುತ್ತೆ ಗೈಸ್.